ನಮಿಗೆ 5 ರ ಘಾತ 6 ಇಂಟು 5 ರ ಘಾತ 2 ಅಂತ ಕೊಟ್ರೆ ಹೇಗ್ ಮಾಡೋದು ಅಂತ ಗೊತ್ತು. ಮೊದ್ಲಿಗೆ ಆಧಾರ ಸಂಖ್ಯೆಗಳು ಅಂದ್ರೆ ಬೇಸಸ್‌ನ ನೋಡ್ತಿದ್ವಿ. ಸೇಮ್ ಇದೆ ಅನ್ನೋದಾದ್ರೆ ಆ ಸಂಖ್ಯೆನ್ ಹಾಗೆ ಬರ್ದು ಇದರ ಘಾತಗಳನ್ನ ನಾವು ಕೂಡ್ತಿದ್ವಿ. ಏನ್ ಬರ್ತಿತ್ತು? 5 ರ ಘಾತ 8 ಅಂತ ಈ ಪ್ರಶ್ನೆಗೆ ಉತ್ತರ ಬರ್ತಿತ್ತು. ಈ ವಿಡಿಯೋದಲ್ಲಿ ಮೇಯ್ನ್ ಆಗಿ ನಾವು ನೋಡೋದು ಭಾಗಾಕಾರ. ಇಲ್ಲಿ 5 ರ ಘಾತ 6 5 ರ ಘಾತ 2 ಅನ್ನೋದು ಭಾಗಿಸ್ತಿದೆ. ಇದ್ರ ಉತ್ತರ ಏನ್ ಬರ್ಬೋದು? ಇದ್ರಲ್ಲಿ ನಮಿಗ್ ಏನ್ ಗೊತ್ತು ಅಂತ ಹೇಳಿದ್ರೆ 5 ರ ಘಾತ 6 ಅನ್ನೋದು ಹೇಗ್ ಬರೆಯೋದು ಅಂತ ಗೊತ್ತು. ಹೇಗೆ ಅಂತ ಹೇಳಿದ್ರೆ 5ನ್ನ 6 ಸರಿ ಗುಣಿಸ್ತಿದ್ವಿ. ಅದೇ ರೀತಿ 5 ರ ಘಾತ 2 ಅಂತ ಹೇಳಿದ್ರೆ 5ನ್ನ 2 ಸರಿ ಗುಣಿಸ್ತಿದ್ವಿ. ಇಲ್ಲಿ ಭಾಗಾಕಾರ ಇರೋದ್ರಿಂದ ನಾವು ಸಂಖ್ಯೆ 5, 5 ಅದೇ ರೀತಿ 5, 5ನ್ನ ಕ್ಯಾನ್ಸಲ್ ಮಾಡ್ಬೋದು. ಉಳ್ದಿರೋದೇನು? ಸಂಖ್ಯೆ 5 ಉಳಿದಿದೆ. ಎಷ್ಟು ಸರಿ ಗುಣಿಸಲಾಗಿದೆ ಅಂತ ಹೇಳಿದ್ರೆ 4. ಹಾಗಾದ್ರೆ ಈ ಪ್ರಶ್ನೆ ಅಂತ ಹೇಳಿದ್ರೆ 5 ರ ಘಾತ 6 ಡಿವೈಡೆಡ್ ಬೈ 5 ರ ಘಾತ 2 ರ ಉತ್ತರ ಬಂದು 5 ರ ಘಾತ 4 ಅಂತ ಆಯ್ತು. ಇದನ್ನೊಂಚೂರು ತಲೆಲಿಟ್ಕೊಳ್ಳಿ. ಇದಕ್ಕೆ ನಾನೊಂದ್ ಈಸಿ ವಿಧಾನ ಹೇಳ್ಕೊಡ್ತೀನಿ. ಹೆಂಗಪ್ಪಾ ಅಂತ ಪ್ರಶ್ನೆ. ಮೊದ್ಲಿಗ್ ಪ್ರಶ್ನೆ ಬರ್ಕೊಂತೀನಿ. 5 ರ ಘಾತ 6 ಬೈ 5 ರ ಘಾತ 2 ಇಲ್ಲೂ ಸಹ ಫೋಕಸ್ ಮಾಡ್ಬೇಕಾಗಿರೋಂಥದ್ದು ಆಧಾರ ಸ್ಥಾನ. ಇದರ ಆಧಾರ ಸಂಖ್ಯೆಗಳು ಸೇಮ್ ಇದ್ರೆ ಹಾಗೆ ಬರ್ಕೊಳ್ಳಿ. ಇಲ್ಲಿ ಇವೆರಡರ ನಡುವೆ ವ್ಯವಕಲನ ಮಾಡಿ. ಸಂಖ್ಯೆ 6 ಮೈನಸ್ ಸಂಖ್ಯೆ 2 ಅಂತಾಗತ್ತೆ. ಉತ್ತರ 5 ರ ಘಾತ 4. ಈಗ ಗೊತ್ತಾಯ್ತಲ್ಲ? ಈಸಿ ವಿಧಾನ ಯಾವ್ದು ಅಂತ ನೀವೇ ಯೋಚನೆ ಮಾಡಿ. ಇದೇ ತರ ಇನ್ನೊಂದ್ ಪ್ರಶ್ನೆ ನೋಡ್ತೀನಿ. 6 ರ ಘಾತ 8 ಡಿವೈಡೆಡ್ ಬೈ 6 ರ ಘಾತ 4 ಅಂತ ಇದೆ. ಇಷ್ಟೊಂದೆಲ್ಲ ಬರಿಬೇಕಾ? ಈ ಮೆಥಡ್ ಫಾಲೋ ಮಾಡಿದ್ರೆ ಸಾಕು ತಾನೆ? ಏನ್ ಬರಿಬೇಕು? ಮೊದ್ಲಿಗೆ ಆಧಾರ ಸ್ಥಾನ ನೋಡ್ಬೇಕು. 2 ಸೇಮ್ ಇದ್ರೆ ಅದನ್ನ ಹಾಗೆ ಬರ್ದು ನಂತರ 8 ಮೈನಸ್ 4 ಅಂತ ಬರ್ದ್ರೆ ಉತ್ತರ 6 ರ ಘಾತ 4 ಅಂತ ಆಗುತ್ತೆ. ಈಗ ಗೊತ್ತಾಯ್ತಲ್ವಾ? ಹೇಗ್ ಮಾಡೋದು? ಹೇಗ್ ಈಸಿಯಾಗಿ ಮಾಡೋದು ಅಂತ. ಅದೇ ರೀತಿ 3 ರ ಘಾತ 4 ಡಿವೈಡೆಡ್ ಬೈ 3 ರ ಘಾತ 9. ಇದನ್ನ ಹೇಗ್ ಮಾಡೋಣ? ಈಸಿ ವಿಧಾನದಲ್ಲಿ ಮಾಡಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಹೆಂಗ್ ಮಾಡ್ತಿದ್ವೋ ಹಂಗ್ ಮಾಡೋಣ. 3 ರ ಘಾತ 4 ಅಂತ ಹೇಳಿದ್ರೆ 3ನ್ನ 4 ಸರಿ ಗುಣಿಸ್ತಿದ್ವಿ. ಅದೇ ರೀತಿ 3 ರ ಘಾತ 9 ಅಂತ ಹೇಳಿದ್ರೆ 3ನ್ನ 9 ಸರಿ ಗುಣಿಸ್ತಿದ್ವಿ. ಈಗ ನೋಡಿ ಇದು ಭಾಗಾಕಾರ ಆಗಿರೋದ್ರಿಂದ ನಾವೇನ್ ಮಾಡ್ಬೋದು? ಸಂಖ್ಯೆ 3ನ್ನ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿದ್ರೆ ಭಾಗಿಸ್ಬೋದು. ಉಳಿಯೋದೆಷ್ಟು? ಇಲ್ಲಿ 1, ಇಲ್ಲಿ ಸಂಖ್ಯೆ 3, ಇಲ್ಲಿ ಎಷ್ಟು ಸರಿ ಗುಣಾಕಾರ ಆಗಿದೆ? 1, 2, 3, 4, 5. ಇಲ್ಲಿ ಉಳಿದಿರೋದೆಷ್ಟು ಅಂತ ಹೇಳಿದ್ರೆ 5 ಅಂತ. ಹಾಗಾಗಿ ಇದು 3 ರ ಘಾತ 5 ಅಂತ ಆಗುತ್ತೆ. ನಮಗೊಂದು ಪ್ರಶ್ನೆ ಬರಲ್ವಾ? ಇಲ್ಲಿ ಯಾಕೆ ಸಂಖ್ಯೆ 1 ಬಂತು ಡಿವೈಡೆಡ್ ಬೈ 3 ರ ಘಾತ 5 ಅಂತ ಬಂತು? ಹಾಗಾಗಿ ಏನ್ ಮಾಡೋಣ? ಈಸಿ ವಿಧಾನಕ್ಕೆ ಹೋಗೋಣ. 3 ರ ಘಾತ 4 ಡಿವೈಡೆಡ್ ಬೈ 3 ರ ಘಾತ 9. ಇಲ್ಲಿ ಆಧಾರ ಸಂಖ್ಯೆಗಳು ಸೇಮ್ ಇದ್ಯಾ? ಹಾಗೆ ಬರಿತೀವಿ. ನಂತರ ಸಂಖ್ಯೆ 4 ಮೈನಸ್ ಸಂಖ್ಯೆ 9 ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3 ರ ಘಾತ -5 ಅಂತ ಬರುತ್ತೆ. ಇಲ್ಲಿ ಯಾಕಪ್ಪ 1/3 ರ ಘಾತ 5 ಅಂತ ಬರ್ತಿದೆ ಅಂತ ಡೌಟ್ ಇರುತ್ತೆ. ಇದನ್ನೊಂದ್ಸರಿ ಇಲ್ಲಿ ಬರಿತೀನಿ. ಇಲ್ಲಿ 1/3 ರ ಘಾತ 5 ಇದೇ ನಮಗುಳಿಯೋ ಪ್ರಶ್ನೆ ಅಂತ ಆಯ್ತು. ಇದಕ್ಕೆ ನಾನೇನ್ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ. ಎ ನ ಘಾತದಲ್ಲಿ ಮೈನಸ್ ಬಿ ಅನ್ನೋದಿದ್ರೆ ಅದನ್ನ ನಾವು 1 ಡಿವೈಡೆಡ್ ಬೈ ಎ ನ ಘಾತದಲ್ಲಿ ಬಿ ಅಂತ ಬರಿಬೇಕು ಅಥವಾ ಬರಿತೀವಿ. ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದನ್ನೇ ನಾವು ಉದಾಹರಣೆ ಮೂಲಕ ಇಲ್ಲಿ ಕಲ್ತ್ಕೊಂಡಿದ್ದೀವಿ. ಹಾಗಾದ್ರೆ ಇನ್ನೊಂದ್ ಪ್ರಶ್ನೆ 3 ರ ಘಾತ 3 ಡಿವೈಡೆಡ್ ಬೈ 3 ರ ಘಾತ 6 ಅಂತ ಹೇಳಿದ್ರೆ ಏನ್ ಬರುತ್ತೆ? 3 ರ ಘಾತ 3 ಮೈನಸ್ 6 3 ರ ಘಾತ ಮೈನಸ್ 3 ಇದನ್ನ ಹೇಗ್ ಬರಿತೀವಿ ಅಂತ ಹೇಳಿದ್ರೆ 1/3 ರ ಘಾತ 3 ಅಂತ ಬರಿತೀವಿ. ಹೆಂಗೆ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಬಳಸ್ಕೊಂಡು ನಾವು ಇದನ್ನ ಬರ್ದಿರ್ತೀವಿ. ಈಗ ಇಷ್ಟೆಲ್ಲ ಗೊತ್ತಾಯ್ತಲ್ವಾ ನಿಮ್ಗೆ? ಇದನ್ನೆಲ್ಲ ಬಳಸ್ಕೊಂಡು ಒಂದ್ ಕಷ್ಟವಾಗಿರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲಿ ಎ ನ ಘಾತ 3 ಇಂಟು ಬಿ ನ ಘಾತ 4. ಇದನ್ನ ಎ ನ ಘಾತ 2 ಇಂಟು ಬಿ ನ ಘಾತ 1 ಅನ್ನೋದು ಭಾಗಿಸ್ತಿದೆ. ಇದರ ಘಾತ ಬಂದು 3 ಅಂದ್ರೆ ಒಳಗಡೆ ಇರುವ ಚರಾಕ್ಷರದ ಘಾತ ಬಂದು 3 ಅಂತ ಆಯ್ತು. ನಮಗೇನ್ ಗೊತ್ತು? ಆಧಾರ ಸಂಖ್ಯೆಗಳು ಸೇಮ್ ಇದ್ರೆ ಹಾಗೆ ಬರ್ಕೋತೀವಿ.
ನಂತರ ಮೇಲಿನ ಘಾತ 3 ಮೈನಸ್ 2 ಅಂತ ಬರಿತೀವಿ. ಅದೇ ರೀತಿ ಬಿ ಬರ್ದು 4 ಮೈನಸ್ 1 ಅಂತ ಬರ್ಕೊಂಡ್ವಿ. ನೋಡಿ 4 ಮೈನಸ್ 1 ಇದರ ಘಾತ ಬಂದು 3 ಅಂತ ಬರಿತೀವಿ. ಉತ್ತರ ಏನ್ ಬರುತ್ತೆ? 3 ಮೈನಸ್ 2 ಅಂತ ಹೇಳಿದ್ರೆ 1. ಇಲ್ಲಿ ಏನ ಘಾತ 1, ಬಿ ನ ಘಾತ 3 ಅಂತ. ಇದರ ಘಾತ 3. ನಮಗ್ ಗೊತ್ತು. ಏನ್ ಗೊತ್ತಪ್ಪ ಅಂತ ಹೇಳಿದ್ರೆ ಘಾತಗಳನ್ನ ಬಿಡಿಸ್ಕೋತೀವಿ. ಎ ನ ಘಾತ 1, ಅದರ ಘಾತ 3, ಬಿ ನ ಘಾತ 3 ಮತ್ತು ಅದರ ಘಾತ 3 ಅಂತ ಆಯ್ತು. ಇಲ್ಲೂ ಗೊತ್ತಿರೋದೆ ಸಂಖ್ಯೆ 1ನ್ನ 3ರೊಟ್ಟಿಗೆ ಗುಣಿಸಿದಾಗ ಏನ್ ಬರುತ್ತೆ? ಎ ನ ಘಾತ 3. ಇಲ್ಲಿ ಸಂಖ್ಯೆ 3ನ್ನ 3ರೊಟ್ಟಿಗೆ ಗುಣಿಸಿದಾಗೂ ಸಹ ಬಿ ನ ಘಾತ 9 ಅಂತ ಬರುತ್ತೆ. ಇದೇ ಈ ಪ್ರಶ್ನೆಯ ಉತ್ತರ. ಇಷ್ಟೆಲ್ಲ ಗೊತ್ತಾಯ್ತಲ್ಲ? ನನ್ ಕಡೆಯಿಂದ ಒಂದು ಬೋನಸ್ ಪ್ರಶ್ನೆ. 25 ಎಕ್ಸ್ ವೈ ನ ಘಾತ 5 ಇದನ್ನ 20 ಎಕ್ಸ್ ನ ಘಾತ 2 ವೈ ನ ಘಾತ 6 ಅನ್ನೋದು ಭಾಗಿಸ್ತಿದೆ. ಇದರ ಉತ್ತರ ಏನ್ ಬರುತ್ತೆ ಅಂತ ಈ ರೀತಿನೇ ಸಾಲ್ವ್ ಮಾಡ್ಬೇಕು. ಉತ್ತರನ ನೀವು ಬರಿಬೇಕು. ಮತ್ತೆ ಅದನ್ನ ಕಾಮೆಂಟ್ ಸಹ ಮಾಡ್ಬೇಕು.